ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಇವಳು ಒಂಥರ ಆಡ್ತಿದ್ದಾಳೆ? ಯಾಕೆ ಬಂದಿರ್ಬೋದು ಮನೆಗೆ? ತಮಾಷೆ ಮಾಡಬೇಡಿ. ನಮ್ಮೂರ್ ಹುಡುಗಿ ನಿಮ್ಗೆ ಗೊತ್ತಲ್ವಾ, ಗಿರಿಜಾ, ಅದೇ ನೇತ್ರ ಆಂಟಿ ಮಗಳು. ಹಾ, ಅವಳೇ ಬಂದಿರೋದು. ನನ್ ಬಗ್ಗೆ ಯಾರ ಹತ್ರ ಹೇಳ್ತಿದ್ದಾಳೆ? ಒಂದು ಅರ್ಥ ಆಗ್ತಾ ಇಲ್ವೇ? ಒಂದ್ಸಲ ಬಂದ್ ಮಾತಾಡಿಸ್ರಿ ಪ್ಲೀಸ್, ನಾಚ್ಕೋಬೇಡಿ. ಸುನಿ, ನನ್ ಬಗ್ಗೆ ಯಾರ ಹತ್ರ ಹೇಳ್ತಿದ್ಯೆ? ಬಂದೇ ಇರೇ. ರೀ ನೋಡ್ರಿ, ಅವಳೇ ಕರಿತಾ ಇದ್ದಾಳೆ. ಇವಾಗ ಬರ್ತಿರೋ ಇಲ್ವೋ? ಅಯ್ಯೋ ರಾಮ, ಇರಿ ಅವಳೇ ಕರಿತೀನಿ. ಗಿರಿ, ಅವ್ರಂತೂ ಎಷ್ಟು ನಾಚ್ಕೋತಾರ ಗೊತ್ತಾ? ಯಾರಂತ ಗೊತ್ತಾಗ್ಲಿಲ್ವಾ? ಅದೇ ನಮ್ ಮಾವನ್ ಮಗ. ಮದ್ವೆ ಆದ್ಮೇಲೆ ನಂಗ್ ಮಾವ ಆದ್ರಲ್ವಾ, ಅವ್ರ ಮಗ. ಅಂದ್ರೆ ನನ್ ಗಂಡ ಚಿನ್ನಿ. ಸುನೀತಾ, ಏನೇ ಹೇಳ್ತಿದ್ಯಾ? ನಿನ್ ಗಂಡ ಒಳಗಿದ್ದಾರಾ? ಮತ್ತಾಗ್ಲಿಂದ ಅತ್ತೆನ ಮಾವನ್ ಮಗನ ಅಂತ ಕೇಳ್ತಿದ್ಯಲ್ಲ, ಒಳಗಿರೋದು ಬೇರೆ ಯಾರು ಅಲ್ಲ, ನನ್ ಗಂಡ ಚಿನ್ನಿನ. ಏಯ್, ಯಾಕೆ ಕೈ ನಡುಕ್ತಾ ಇದೆ ನಿಂದು? ಜ್ಯೂಸ್ ಚೆಲ್ಬಾರ್ದು, ಪೂರ್ತಿ ಕುಡಿಬೇಕು. ಕುಡಿತೀನಿ. ಭಯ ಬೇಡ್ವೆ, ತಮಾಷೆ ಮಾಡ್ದೆ. ಸರಿ ಬಾ, ಮಾತಾಡ್ಸು ನೀನೆ. ಸತ್ತಿರೋ ಗಂಡನ್ನ ಮಾತಾಡ್ಸು ಅಂತಿದ್ದಾಳಲ್ಲ. ಅಮ್ಮ ಮಾರಮ್ಮ, ಅಣ್ಣಮ್ಮ, ಚೌಡಮ್ಮ, ಸಿಗಂದೂರು, ಚೌಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ನನ್ನ ಜೀವಂತವಾಗಿ ಹೊರಗಡೆ ಹೋಗೋ ಹಾಗೆ ಮಾಡಮ್ಮ. ದೇವ್ರೆ. ಏನೇ ಯೋಚನೆ ಮಾಡ್ತಿದ್ಯಾ? ಸುನೀತಾ, ನಾನು ಮರ್ತ್ಬಿಟ್ಟಿದ್ದೆ. ನಾನು ತುಂಬಾ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದಿನ ಬರ್ತೀನಿ. ಬಾಯ್. ಗಿರಿಜಾ. ಅಯ್ಯೋ, ಇವಳಕ್ಕೆ ಹೇಗೆ ಹೊಡೋದು? ಅಲ್ಲಮ್ಮ, ಬಂದಾಗ್ಲೆಲ್ಲೂ ಗಾಬರಿ ಆಗಿದ್ಯಾ? ಅಂತದ್ದೇನಾಯ್ತಮ್ಮ? ಮಗ, ಸುನೀತಾ ಮನೇಲಿ. ಗಿರಿ, ಯಾಕೆ ಹಿಂಗೆ ಉಸಿರಾಡ್ತಾ ಇದೆಯಾ? ಇರೋ ನೀರು ಕುಡಿ, ಸಮಾಧಾನ ಮಾಡ್ಕೋ. ನಿಧಾನ ಸಮಾಧಾನ ಮಾಡ್ಕೋ. ಅದು ಇರ್ಲಿ ಗೆಜ್ಜ, ಒಂದೆರಡು ನಿಮಿಷ ಏನು ಮಾತಾಡದೆ ಸುಧಾರಿಸ್ತೀನಿ. ನಾವೆಲ್ಲ ಸ್ವಲ್ಪ ದೂರ ಗಾಳಿ ಅಡ್ಡ. ಯಾರು ದೂರ ಹೋಗ್ಬಿಡಿ, ಎಲ್ಲರೂ ಎಲ್ಲರಿ, ತುಂಬಾ ಭಯ ಆಗುತ್ತೆ. ಅಕ್ಕ, ಸುನೀತಾ ಮನೆಗೆ ಹೋಗ್ ಬಂದಾಗ್ಲಿಂದ ಒಂಥರ ಇದೆಯಾ? ಅಲ್ಲಿ ಭಯ ಆಗೋಂಥದ್ದು ಏನೇ ಆಯ್ತು ಹೇಳು. ಗೌರಿ, ಕೇಳಕ್ಕೆ ಒಂದು ರೀತಿ ನೀತಿ ಬೇಡವಾ? ಮೊದಲೇ ಅವಳು ಟೆನ್ಷನ್ ಆಗಿದ್ದಾಳೆ, ಹೇಳ್ತಾಳೆ. ಗಿರಿ, ನೀನು ಸಮಾಧಾನ ಮಾಡ್ಕೊಂಡು ಯಾವಾಗ ಹೇಳ್ಬೇಕು ಅವಾಗಲೇ ಹೇಳು. ಹೇಳ್ಬೇಕು ಅಂತಾನೆ ಬಂದೇನೆ. ನಾನು ಆ ಮನೆಯಿಂದ ಜೀವಂತ ಹೋಗಿ ಬಂದಿದ್ದೆ ಹೆಚ್ಚು. ಏನಮ್ಮ ಹೀಗೆ ಹೇಳ್ತಿದ್ಯಾ? ಅಂಥದ್ದೇನಾಯ್ತು? ಸುನೀತಾ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಏನಾಯ್ತು ಅಂದ್ರೆ, ಬರ್ತಾ ದೇವಸ್ಥಾನದಿಂದ ಬಂದಿದ್ಯಾ ಅನ್ಸುತ್ತೆ, ಅದಕ್ಕೆ ಹಿಡಿದಿರ್ಬೇಕು. ಜ್ಯೂಸ್ ತರ್ತೀನಿ, ಕುಡ್ದು ಕೂಲಾಗಿ. ಅಯ್ಯೋ, ನಿನಗ್ ಕೊಟ್ಟೆ, ಅವ್ರಿಗೆ ಕೊಡೋದು ಮರ್ತೆ ಹೋಯ್ತು ನೋಡು. ನೋಡ್ರಿ, ಅವಳೇ ಕರಿತಾ ಇದ್ದಾಳೆ. ಇವಾಗ ಬರ್ತಿರೋ ಇಲ್ವೋ? ಒಳಗಿರೋದು ಬೇರೆ ಯಾರು ಅಲ್ಲ, ನನ್ ಗಂಡ ಚಿನ್ನಿನ. ಅಕ್ಕ, ಸುನೀತನ್ ಗಂಡ ಸತ್ತೋಗಿದ್ದಾನೆ ಅಂತ ಹೇಳಿದ್ದೆ ಅಲ್ವಾ? ಹೌದು ಕಣೆ. ನಾನೇ ಅವಳ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದೀನಿ. ಚಿತೆಗೆ ಬೆಂಕಿ ಇಟ್ಟಿದ್ದನ್ನ ನಾನೇ ನೋಡಿದ್ದೀನಿ. ಓ ಗಿರಿ, ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ, ಸತ್ತಿರೋನು ಹೇಗೆ ಎದ್ದು ಬರೋಕ್ಕಾಗುತ್ತೆ? ಎಲ್ಲೋ ನಿನಗೆ ಭ್ರಮೆ ಆಗಿರ್ಬೇಕು. ಬಿಡು, ಸಮಾಧಾನ ಮಾಡ್ಕೋ. ಅಯ್ಯೋ, ನನ್ ಭ್ರಮೆ ಅಲ್ಲ ರೀ, ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ.
ಅವಳು ರೂಮ್ಗೆ ಹೋಗಿ ಅವಳ ಗಂಡನ ಹತ್ರನೇ ಮಾತಾಡ್ತಾ ಇದ್ದಿದ್ದು. ಅವಳ ಗಂಡ ಬದುಕಿದ್ದಾಗ ಹೇಗೆ ಚಿನ್ನಿ ಚಿನ್ನಿ ಅಂತ ಮಾತಾಡಿಸ್ತಿದ್ಲು ಅದೇ ಟೋನಲ್ಲಿ ಮಾತಾಡ್ತಾ ಇದ್ಲು. ಅಕ್ಕ ನಿಜ ಹೇಳ್ತಿದ್ಯಾ? ಓ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೆ? ನಾನು ಎಷ್ಟು ಗಾಬರಿ ಆಗಿದ್ದೀನಿ ಅಂತ ನೀವುಗಳೇ ನೋಡ್ತಾ ಇದ್ದೀರಾ ತಾನೆ? ಅದನ್ನ ಕಂಡದಕ್ಕೆ ಅಲ್ದ ಮರ್ರೆ ನಾವೆಲ್ಲ ಎಷ್ಟು ಗಾಬರಿ ಆಯ್ಪದು. ಆರು ಈ ವಿಷಯನ ನಂಬೋಕೆ ಆಗ್ತಿಲ್ಲ ಮರ್ರೆ. ಅಲ್ಲ ಗಿರ್ಜಮ್ಮ, ಅವ್ರೇನಾದರೂ ನಿಮಗೆ ತಮಾಷೆ ಮಾಡೋಕೆ ಹಿಂಗೆ ಮಾಡಿರ್ಬೋದಾ? ಅಯ್ಯೋ ಕಾಶಿ ಅವ್ರೆ, ಅವಳು ಖುಷಿಯಾಗಿ ಮಾತಾಡ್ತಾಳೆ ನಿಜ, ಆದ್ರೆ ಇನ್ನೊಬ್ರನ್ನ ಹೆದರಿಸಿ ತಮಾಷೆ ಮಾಡೋ ಬುದ್ಧಿ ಅವಳಿಗೆ ಇಲ್ಲ. ತಮಾಷೆ ಮಾಡೋ ಬುದ್ಧಿ ಇಲ್ಲದೆ ಇರಬಹುದು, ಆದರೆ ಕ್ಲೋಸ್ ಫ್ರೆಂಡು ಅಪರೂಪಕ್ಕೆ ಸಿಕ್ಕಿದ್ಯಾ, ಆಟ ಆಡ್ಸೋಣ ಅಂತ ಆಟ ಆಡ್ಸಿರ್ಬೋದಪ್ಪ. ಅಯ್ಯೋ ರೀ, ನಾನು ಹೇಗೆ ಹೇಳಿ ನಿಮ್ಗೆ? ನೋಡಿ, ನನ್ನ ಹಣೆ ನಿಮ್ಮ ಹಣೆ ದೇವ್ರ ಮೇಲೆ ಹಣೆ, ನಾನು ಹೇಳ್ತಿರೋದೆಲ್ಲ ನಿಜ. ಅವಳು ಗಂಡನ ಹತ್ರನೇ ಮಾತಾಡ್ತಾ ಇದ್ದಿದ್ದು. ಗಂಡನ ಹತ್ರ ಹೇಗಪ್ಪ ಮಾತಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡಿ ನನ್ನ ಕೈ ಕಾಲೇ ಆಡ್ಲಿಲ್ಲ, ಭಯ ಆಗಿ ಓಡ್ ಬಂದ್ಬಿಟ್ಟೆ. ಓ ಗಿರಿ, ನೀನು ಇಷ್ಟೆಲ್ಲ ಹೇಳಿದ್ದನ್ನು ಕೇಳಿದ್ಮೇಲೆ ನನಗೆ ಅನಿಸ್ತಾ ಇರೋದು ಒಂದೇ, ಇದು ನಿನ್ನ ಭ್ರಮೆ. ಆಯ್ತು ಇನ್ನು ಸ್ವಲ್ಪ ಹೊತ್ತಾಗಲಿ, ಸುಧಾರಿಸ್ಕೋ. ನಿನ್ನ ಸಮಾಧಾನಕ್ಕೆ ಹನುಮಂತನ ಗುಡಿಗೆ ಹೋಗಿ ತಾಯ್ತ ಕಟ್ಸ್ಕೊಂಡು ಬರೋಣ, ಸರಿನಾ? ಸರಿ ಹೇಳಿ. ಒಂದು ನಿಮಿಷ. ಅಯ್ಯೋ ಅಜ್ಜ, ನೀನು ಗಾಬರಿ ಆಗ್ಬೇಡಮ್ಮ. ಗಿರ್ಜಮ್ಮ, ನೀವೇನು ಅನ್ಕೊಂತಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಿಮ್ಮ ಫ್ರೆಂಡ್ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀಯ? ಆಗ ಅಲ್ಲಿ ಎಂತ ನಡೀತಿತ್ತಂದಳಿ ನಾನು ಕಂಡಿಡಿದ್ದೆ. ಅಯ್ಯಯ್ಯೋ, ಮತ್ತೆ ಅವಳ ಮನೆಗ? ಬೇಡಪ್ಪ, ನಾ ಬರಲ್ಲ. ನಾನು ಇದನ್ನೆಲ್ಲ ಮರ್ರೆ, ಟೆನ್ಷನ್ ಮಾಡ್ಕೊಂಡ್ಬೇಡಿ. ಕರೆಕ್ಟ್ ಅಕ್ಕ. ಮೊದ್ಲೇ ಇವ್ರ ಕಣ್ಣು ಪೊಲೀಸ್ ಕಣ್ಣು. ನೋಡಿದ್ರೆ ಸಾಕು ಎಲ್ಲಾನು ಸ್ಕ್ಯಾನ್ ಮಾಡ್ಬಿಡ್ತಾರೆ. ನೀನು ಸುನೀತಂಗೆ ಹೇಳು, ನನ್ನ ತಂಗಿ ಗಂಡ ನಾಳೆ ಬೆಳಿಗ್ಗೆ ಬರ್ತಾರೆ ಅಂತ. ಬೇಡ ಕೇಳ್ದೆ ಸಡನ್ ಆಗಿ ವಿಸಿಟ್ ಕೊಟ್ರೆ ಅಲ್ಲಿ ಎಂತ ನಡೀತಿತ್ತಂದಳಿ ಕರೆಕ್ಟಾಗಿ ಗೊತ್ತಾಗ್ತದೆ. ಹೌದಾ? ಹೋಗಿ ಬರೋಣ. ಸತ್ತಿರೋ ವ್ಯಕ್ತಿ ಜೊತೆ ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ನಮಗೂ ಗೊತ್ತಾಗ್ಬೇಕು. ಹೋಗೋಣ. ಆದರೂ ಹುಷಾರಮ್ಮ. ಎಕ್ಸ್ಕ್ಯೂಸ್ ಮೀ. ಯಾರು ನೀವು? ನಾವು ನಿಮ್ಮವರೇ, ಒಳಗೆ ಬರ್ಬೋದಾ? ಮನೆ ಒಳಗೆ ಬಂದ್ಮೇಲೆ ಒಳಗೆ ಬರ್ಬಹುದಾ ಅಂತ ಕೇಳ್ತಿದ್ದೀರಾ? ಫಾರ್ಮಾಲಿಟೀಸ್ ಅಂತ ಇರುತ್ತೆ ಅಲ್ವಾ? ನಿನ್ನ ಎಲ್ಲೋ ನೋಡಿದ ನೆನಪು, ತುಂಬಾ ಹತ್ರದ ಸಂಬಂಧ ಅನಿಸ್ತಾ ಇದೆ. ಅದಕ್ಕೆ ಒಳಗೆ ಬಂದ್ಮೇಲೆ ಒಳಗೆ ಬರ್ಬೋದಾ ಅಂದಲಿ ಕೇಂತಿತ್ತು. ಸರಿ ಬನ್ನಿ. ಯಾರು ಧೈರ್ಯವಾಗಿ ನಮ್ಮ ಮನೆ ಒಳಗೆ ಬರ್ತಾರೋ ಅವನ್ನ ನಾನು ತಡೆಯಲ್ಲ. ಆದ್ರೆ ಏನ್ ಮಾಡೋದು, ನಮ್ಮ ಮನೆಗೆ ಬರೋರೆಲ್ಲ ಭಯ ಪಡ್ಕೊಂಡು ಹೋಗ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.